ನಮಸ್ತೆ ಬಂಧುಗಳೇ, ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ತಮಿಳುನಾಡಿನ ರಾಜಕಾರಣದ ವಿಚಾರದಲ್ಲಿ ಒಂದು ಖುಷಿಯ ವಿಚಾರ ಇದೆ, ಮತ್ತೊಂದು ದುಃಖದ ವಿಚಾರ ಇದೆ ರೀ. ನನ್ನ ಪರ್ಸನಲ್ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಅಧಿಕೃತವಾಗಿ ಅಲ್ಲಿ ಈ ದ್ರಾವಿಡ ಹೋರಾಟ ಅಂತಕ್ಕಂಥದ್ದು ತೆರೆಮರೆಗೆ ಸರಿದಿದೆ. ಈ ದ್ರಾವಿಡ ರಾಜಕಾರಣ ಅಂತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದ ಸೋಲಾಗಿದೆ. TVK ಅದರ ವಿರುದ್ಧ ಗೆದ್ದು ಬಂದು ಇವತ್ತು ದ್ರಾವಿಡ ಹೋರಾಟ ರಹಿತವಾದಂತಹ ಸರ್ಕಾರವನ್ನು ನಿರ್ಮಾಣ ಮಾಡಿದ್ದಾರೆ. ದುಃಖದ ಸಂಗತಿ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ಒಂದು ಪ್ರಾಮಿನೆಂಟ್ ಪಕ್ಷವಾಗಿದ್ದು, ಅದು ಆಡಳಿತ ಪಕ್ಷದಲ್ಲಿರಲಿ ಅಥವಾ ವಿರೋಧ ಪಕ್ಷದಲ್ಲಿರಲಿ, ತನ್ನದೇ ಆದಂತಹ ಒಂದು ಛಾಪು ಮುಚ್ಚಿದಂತಹ AIADMK ಇವತ್ತು ಇಬ್ಬಾಗ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ದ್ರಾವಿಡ ಪಕ್ಷಗಳು ಕಾರ್ಯಕರ್ತರ ಪಕ್ಷಗಳು, ವಿಶೇಷವಾಗಿ DMK ಇದರ ಉಸಿರು ನಿಂತಿದ್ದೇನೆ ಕಾರ್ಯಕರ್ತರ ಮೇಲೆ. ನೋಡಿ, 1949 DMK ಪ್ರಾರಂಭ ಆಗುತ್ತೆ, ದ್ರಾವಿಡ ಮುನ್ನೇತ್ರ ಕಳಗಂ. ಅಣ್ಣಾದೊರೆಯವರು ಪ್ರಾರಂಭ ಮಾಡ್ತಾರೆ, ಅವ್ರ ಜೊತೆಗೆ ಕರುಣಾನಿಧಿಯವರು ನಿಂತಿರ್ತಾರೆ. ಆಗ ಫಸ್ಟ್ ಕೆಲ ಚುನಾವಣೆಗಳನ್ನು ಅವರು ಎಲೆಕ್ಷನ್ಗೆ ಧುಮುಕೋದಿಲ್ಲ, ಕೇವಲ ಹೋರಾಟದ ಮುಖಾಂತರವೇ ಅಲ್ಲಿ ಒಂದು ತಮ್ಮ ಇರುವಿಕೆಯನ್ನು ಸ್ಥಾಪನೆ ಮಾಡ್ತಾರೆ. 1967 ಏನು ಈ ಕಾಂಗ್ರೆಸ್ನ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಅಸಹನೆ ಅಲ್ಲಿನ ಜನಗಳಿಗೆ ಶುರುವಾಗಿತ್ತು. ವಿಶೇಷವಾಗಿ ಆ ಸಂದರ್ಭದಲ್ಲಿ ಈ ದ್ರಾವಿಡ ಹೋರಾಟವನ್ನು ಕೂಡ DMK ಶುರುವಾಗಿತ್ತು. ಅದರ ಜೊತೆಗೆ ಏನು ಹಿಂದಿ ಹೇರಿಕೆಯ ಆಗ ತ್ರಿಭಾಷಾ ಸೂತ್ರವನ್ನು ಹೇರಿಕೆ ಮಾಡಿದರು ಇಂದಿರಾ ಗಾಂಧಿಯವರಾಗ, ಅದರ ವಿರುದ್ಧವೂ ಕೂಡ ಒಂದು ದೊಡ್ಡ ಹೋರಾಟ ಶುರುವಾಗಿತ್ತು. ಅವೆಲ್ಲದರ ಪರವಾಗಿ 67ರವರೆಗೆ ನಿರಂತರವಾಗಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ಸು ಸೋತು DMK ಅಧಿಕಾರಕ್ಕೆ ಬಂತು, ಅಣ್ಣಾದೊರೈ ಅಧಿಕಾರಕ್ಕೆ ಬಂದರು. ಅದಾದ ಮೇಲೆ 69ರಲ್ಲಿ ಅವ್ರದ್ದು ಅಕಾಲಿಕ ಮರಣ ಆಗುತ್ತೆ. ಅದಾದಮೇಲೆ ಕರುಣಾನಿಧಿಯವರು ಮುಖ್ಯಮಂತ್ರಿ ಆದರು. 71ರಲ್ಲೂ ಕೂಡ DMK ಮತ್ತೆ ಆರಿಸ್ಬಂತು, ಕರುಣಾನಿಧಿಯವರು ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ಅವಾಗಿನ ಪ್ರಖ್ಯಾತ ನಟರಾಗಿದ್ದಂತಹ MG ರಾಮಚಂದ್ರನ್ ಕೂಡ DMKನಲ್ಲಿದ್ದರು. ಕರುಣಾನಿಧಿ ಮತ್ತು MGR ಮಧ್ಯದಲ್ಲಿ ಗಲಾಟೆ ಶುರುವಾದಾಗ ಇಡೀ DMKಯನ್ನು ಇಬ್ಬಾಗ ಮಾಡಿಕೊಂಡು MG ರಾಮಚಂದ್ರನ್ ಅವರು ಅಣ್ಣಾ DMK ಅಂತೇಳಿ ಒಂದು ಪಾರ್ಟಿಯನ್ನು ನಿರ್ಮಾಣ ಮಾಡಿದ್ರು. DMKಲಿದ್ದಂತಹ MLAಗಳೇ ಅವ್ರ ಜೊತೆ ಇದ್ದರು, DMKಲಿದ್ದಂತಹ ಕಾರ್ಯಕರ್ತರುಗಳೇ ಹೋಗಿ ಅವ್ರ ಜೊತೆ ಸೇರಿಕೊಂಡ್ರು. ಯಾಕೆ ಅಂತ ಹೇಳಿದ್ರೆ, ಎರಡೂ ಪಕ್ಷಗಳ ವಿಚಾರದಲ್ಲಿ ಏನು ಅಂಥ ವ್ಯತ್ಯಾಸ ಇರಲಿಲ್ಲ. ಹಾಗಾಗಿ ಇಡೀ ಪಕ್ಷವೇ ದೊಡ್ಡ ಮಟ್ಟದಲ್ಲಿ ಸ್ಪ್ಲಿಟ್ ಆಗಿ ಅಣ್ಣಾ DMK ಪಕ್ಷದ ನಿರ್ಮಾಣ ಆಯಿತು. 2077ರ ಚುನಾವಣೆಯಲ್ಲಿ MGR ಗೆದ್ದರು. ಅದಾದಮೇಲೆ 81ರಲ್ಲಿ ಗೆದ್ದರು, 84ರಲ್ಲೂ ಕೂಡ ಗೆದ್ದರು. ದೊಡ್ಡ ಮಟ್ಟದ ಹಿಡಿತವನ್ನು ತಮಿಳುನಾಡಿನ ರಾಜಕಾರಣದಲ್ಲಿ ಹೊಂದಿದ್ದು ಅಣ್ಣಾ DMK. ಈ ಸಂದರ್ಭದಲ್ಲಿ 1979ರಲ್ಲಿ ಆಗ ಬಿಜು ಪಟ್ನಾಯಕ್ ಅವರು, ಏನೀಗ ನವೀನ್ ಪಟ್ನಾಯಕ್ ಇದ್ದರು, ಇಷ್ಟು ದಿವಸ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ತಂದೆ ಬಿಜು ಪಟ್ನಾಯಕ್ ಅವರು ಜನತಾ ಪಕ್ಷದಲ್ಲಿದ್ದರು, ಮುಖ್ಯಮಂತ್ರಿ ಆಗಿದ್ದರು ಒರಿಸ್ಸಾದಲ್ಲಿ. ಅವರು ಈ ಎರಡೂ ಪಕ್ಷಗಳನ್ನ ಒಂದು ಮಾಡಬೇಕು ಅಂತೇಳಿ, DMK ಮತ್ತು AIADMKನ ಒಂದು ಮಾಡಬೇಕಂತೇಳಿ ದೊಡ್ಡ ಮಟ್ಟದ ಪ್ರಯತ್ನ ಮಾಡಿದ್ರು. ಕರುಣಾನಿಧಿ ಮತ್ತು MGRನ ಕೂರಿಸಿ ಮಾತಾಡಿಸಿದ್ರು. ಕಡೆಗೆ ಇವೆರಡೂ ಮರ್ಜ್ ಆಗಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಕರುಣಾನಿಧಿನ ಒಪ್ಕೊಂಡ್ರು, MGR ಒಪ್ಕೊಂಡ್ರು. ಬಿಜು ಪಟ್ನಾಯಕ್ ಅವರ ನೇತೃತ್ವದಲ್ಲಿ ಮರ್ಜಿಂಗ್ ಪ್ರಕ್ರಿಯೆಗಳು ಶುರುವಾಗುವಂಥ ಹಂತಕ್ಕೆ ಬಂದ್ಬಿಡ್ತು. ಏನಂತ ಹೇಳಿದ್ರೆ, ಮರ್ಜಿ ಆದಮೇಲೆ ಆ ಪಕ್ಷದ ಹೆಸರನ್ನು DMK ಅಂತಲೇ ಹೇಳಬೇಕು, ದ್ರಾವಿಡ ಮುನ್ನೇತ್ರ ಕಳಗಂ ಅಂತೇಳಿ. ಆದರೆ ಪಕ್ಷದ ಬಾವುಟ ಈಗ ಏನು ಅಣ್ಣಾ DMKಯ ಬಾವುಟ ಆಗಿತ್ತಲ್ಲ, ಅದನ್ನು ಪಕ್ಷ ತನ್ನ ಅಧಿಕೃತ ಬಾವುಟ ಅಂತೇಳಿ ಅಡಾಪ್ಟ್ ಮಾಡ್ಕೋಬೇಕು. ಪಕ್ಷದ ಅಧ್ಯಕ್ಷರಾಗಿ ಕರುಣಾನಿಧಿಯವರು ಇರಬೇಕು, ಪಕ್ಷದ ಮುಖ್ಯಮಂತ್ರಿಯಾಗಿ MGR ಇರಬೇಕು ಅಂತೇಳಿ. ಇದಕ್ಕೆ ಅವರಿಬ್ಬರು ಲೀಡರ್ಗಳು ಒಪ್ಕೊಂಡಿದ್ರು. ಆದರೆ ಪಕ್ಷದ ಕಾರ್ಯಕರ್ತರುಗಳು ಒಪ್ಪಲಿಲ್ಲ. ದೊಡ್ಡ ಮಟ್ಟದ ಹೊಡೆದಾಟಗಳು ಶುರುವಾಗ್ಬಿಡ್ತು. ಕಡೆಗೆ ಪಕ್ಷದ ಕಾರ್ಯಕರ್ತರ ಮನವಿಗೆ ಸ್ಪಂದಿಸಿ ಅವರ ಒತ್ತಾಯಕ್ಕೆ ಮಾಡಿದ್ದು MG ರಾಮಚಂದ್ರನ್ ಅವರು ಈ ಮರ್ಜರಿಂದ ಆಚೆ ಕಡೆಗೆ ಬಂದರು, ಮಾತುಕತೆಯಿಂದನೇ ಆಚೆ ಕಡೆಗೆ ಬಂದರು. ನಾನು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರೆ, ಅಣ್ಣಾ DMKಯ ಶಕ್ತಿ ಇರೋದೇನೆ ಆ ಕಾರ್ಯಕರ್ತರಲ್ಲಿ. ತಮಿಳುನಾಡಿನ ಇತಿಹಾಸ ಒಂದ್ಸರಿ DMK ಬರುತ್ತೆ, ಮತ್ತೊಂದ್ಸರಿ AIADMK ಬರುತ್ತೆ, ಈಗ ರಿಪೀಟ್ ಆಗ್ತಾನೆ ಇರ್ತದೆ. ಆದರೆ ಯಾವಾಗಲೂ ಕೂಡ AIADMK ಶಕ್ತಿಯನ್ನು ತೀರಾ ಕುಂದಲಿಕ್ಕೆ ಬಿಟ್ಟಿರಲಿಲ್ಲ AIADMK ಕಾರ್ಯಕರ್ತರು. ಆದರೆ ಜಯಲಲಿತಾ ಸಾವಿನ ನಂತರ ನಿರಂತರವಾಗಿ ಗೆಲ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತಾ ಹೋಯಿತು. ಆದರೆ ಕಾರ್ಯಕರ್ತರು ಮಾತ್ರ ಗಟ್ಟಿಯಾಗಿ ಪಕ್ಷದ ಜೊತೆ ನಿಂತ್ಕೊಂಡಿದ್ರು, ಎಡಪಾಡಿಯವ್ರ ಜೊತೆ ನಿಂತ್ಕೊಂಡಿದ್ರು. ಆದರೆ ಇವತ್ತು ಪಕ್ಷ ತನ್ನ ಸಿದ್ಧಾಂತವನ್ನು ಮರೆತು ಒಂದು ಭಾಗ, ಷಣ್ಮುಗಂ ಇರ್ಬೋದು, ವೀರಮಣಿಯವರು ಇರ್ಬೋದು, ಸುಮಾರು 30 ಜನ MLAಗಳನ್ನ ಕರ್ಕೊಂಡು, 27 ಜನ ಅಂತ ಹೇಳ್ತಾರೆ, ಕರ್ಕೊಂಡು ಇವತ್ತು ವಿಜಯ್ಗೆ ಸಪೋರ್ಟ್ ಮಾಡ್ತೀವಿ, ನಾವು AIADMKನ ಭಾಗ ಮಾಡ್ತೀವಿ ಅಂತ ಹೊರಟಿರೋದು ನಿಜವಾಗ್ಲೂ ಅಂಥ ಒಂದು ಗಟ್ಟಿ ಪಾರ್ಟಿ ಡಿವೈಡ್ ಆಗುತ್ತೆ, ಹೋಳಾಗುತ್ತೆ ಅಂತ ಹೇಳಿದ್ರೆ ಭಾರತದ ರಾಜಕಾರಣಕ್ಕೆ ಒಳ್ಳೇದಲ್ಲ ರೀ. ಚುನಾವಣೆಗೆ ಬರ್ತವೆ, ಹೋಗ್ತವೆ, ಸರ್ಕಾರಗಳು ನಿರ್ಮಾಣ ಆಗುತ್ತೆ, ಸೋಲ್ತಾರೆ. ಆದರೆ ಪಕ್ಷಗಳು ಈ ರೀತಿಯಾಗಿ ವೈಚಾರಿಕವಾಗಿ ಗಟ್ಟಿಯಾಗಿರ್ತಕ್ಕಂಥ ವಿಚಾರ ಯಾವುದಾದ್ರೂ ಇರ್ಬೋದು, ಅದು ವಿಚಾರ ಒಳ್ಳೆಯದು ಅಂತ ನಾನು ಹೇಳ್ತಿಲ್ಲ, ಆದರೆ ವೈಚಾರಿಕವಾಗಿ ಗಟ್ಟಿಯಾಗಿರ್ತಕ್ಕಂಥ ಪಾರ್ಟಿಗಳು ಈ ರೀತಿ ರಾಜಕೀಯ ದುರಾಸೆಗೋಸ್ಕರ ಭಾಗ ಆಗೋದಿದೆಯಲ್ಲ, ಇದು ಭಾರತದ ರಾಜಕಾರಣಕ್ಕೆ ಕಪ್ಪುಚುಕ್ಕಿ ಆಗುತ್ತೆ. ಇವತ್ತು ಎಡಪಾಡಿಯವರು ಹೇಗೆ ಅದನ್ನು ತಹಬದಿಗೆ ತರ್ತಾರೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಕೇವಲ 47 ಜನ ಗೆದ್ದಿರೋದು, 2/3 ಮೆಜಾರಿಟಿ ಇದ್ರೂ 32 ಬಂದರೆ ಸಾಕು. ಇನ್ನು 4-5 ಜನ ಸೇರಿಸೋದು ದೊಡ್ಡ ವಿಷಯ ಅಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. 32 ಜನ ಮಾತ್ರ ಆಗಲೇ ಇದ್ದಾರೆ ಅಂಥೇಳಿ. ಈ ರೀತಿ ಆಗೋಗಿ ಇಡೀ ಪಕ್ಷವನ್ನೇ
ವರ್ಟಿಕಲ್ ಸ್ಪ್ಲಿಟ್ ಆಗೋದ್ರೆ ಯಾವ ಸಂದೇಶವನ್ನು ಜನರ ಮುಂದೆ ಹೇಳ್ತೀರಿ? ಈ ವ್ಯವಸ್ಥೆಯೇ ಹಾಳಾದರೆ ಕಾರ್ಯಕರ್ತರ ಮುಂದೆ ಯಾವ ರೀತಿ ಮುಖ ತೋರಿಸ್ತಾರೆ? ಯಾಕೋ ತುಂಬ ನೋವಾಗುತ್ತೆ ಇವತ್ತಿನ ರಾಜಕಾರಣ ನೋಡಿದ್ರೆ. ನಮಸ್ಕಾರ.